ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಸಣ್ಣ ಈರುಳ್ಳಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೀವು ಬೇಕು ಅಂದರೆ ದಪ್ಪ ಈರುಳ್ಳಿಲೂ ಮಾಡ್ಕೋಬಹುದು, ಆದರೆ ಸಣ್ಣ ಈರುಳ್ಳಿಲಿ ಮಾಡಿದ್ರೆ ಟೇಸ್ಟಾಗಿರುತ್ತೆ ಸ್ವಲ್ಪ. ಅದಕ್ಕೋಸ್ಕರ ನೋಡಿ, ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವು, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಈರುಳ್ಳಿನ. ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇಲ್ಲ ಅಂದರೆ ದಪ್ಪ ಈರುಳ್ಳಿಲೂ ಮಾಡ್ಕೋಬಹುದು, ಆದರೆ ನಾನು ಇಲ್ಲಿ ಸಣ್ಣ ಈರುಳ್ಳಿಲಿ ಮಾಡಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಈರುಳ್ಳಿ. ಅದಕ್ಕೋಸ್ಕರ ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕಡೆ ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನ ಇಲ್ಲಿ ನೀರು ಹಾಕಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ಹುಳಿಗೋಸ್ಕರ. ಹಾಗೆಯೇ ಒಂದು ಟೊಮೊಟೊನ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಒಂದು ಟೊಮೊಟೊ, ಸೊ ಎರಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿಗೋಸ್ಕರ. ಹಾಗೆಯೇ ಇಲ್ಲಿ ಮಸಾಲ ರುಬ್ಬೋದಕ್ಕೆ ಅಂತ ಒಂದು ಮಿಕ್ಸರ್ ಜಾರ್ಗೆ ನಾನು ಇಲ್ಲಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, ಇದು ತಳ ಹಿಡಿದೇ ಇರೋ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿನ. ನಾವು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಸೊ ಎಣ್ಣೆಯಲ್ಲೇ ಈರುಳ್ಳಿ ಬೇಯಬೇಕಾಗಿರುತ್ತೆ. ಸೊ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕಾಗಿರುತ್ತೆ ಈರುಳ್ಳಿ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಈ ಥರ ಫ್ರೈ ಮಾಡ್ತಾ ಇರಬೇಕು. ಹಾಗೆಯೇ ಈ ಕಡೆ ಮಿಕ್ಸರ್ ಜಾರ್ಗೆ ಹುರಿಗಡಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿ, ಹುರಿಗಡಲೆ, ಹಾಗೆಯೇ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಸ್ವಲ್ಪ ಇಲ್ಲಿ ಸಾಂಬಾರ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಚಮಚದಷ್ಟು. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀರನ್ನು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಳ್ಬೇಕಾಗುತ್ತೆ ಮಸಾಲಾನ. ಹಾಗೆಯೇ ನೋಡಿ, ಈ ಕಡೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಟೊಮೊಟೊನ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ವಲ್ಪ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾವು ಇದಕ್ಕೆ ಹುಣಸೆ ಹಣ್ಣನ್ನು ನೆನೆಯೋಕ್ಕೆ ಇಟ್ಟಿದ್ದೆ ಅಲ್ವಾ, ಇವಾಗ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ರಸನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 5 ನಿಮಿಷ ಆದಮೇಲೆ ಇವಾಗ ಇದಕ್ಕೆ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ನಾನು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡು ಕುದಿಲಿಕ್ಕೆ ಬಿಡಿ. ಇವಾಗ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಸೇರಿಸ್ಕೊಳ್ತೀನಿ. ನೋಡಿ, ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರು ಬೇಕಿದ್ರೆ ನೀವು ಮೇಲೆ ಸೇರಿಸ್ಕೊಳ್ಬಹುದು. ನಿಮಗೆ ಗ್ರೇವಿ ಯಾವ
ಇದರಲ್ಲಿ ಬೇಕು. ಅಂದರೆ ಸ್ವಲ್ಪ ಥಿಕ್ನೆಸ್ ಆಗಬೇಕು, ಇಲ್ಲ ತೆಳುವಾಗಬೇಕು, ಇಲ್ಲ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂತಂದರೆ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ಳಿ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ವಿಡಿಯೋ ಮಿಸ್ ಆಗಿದೆ, ಸ್ಕಿಪ್ ಆಗಿದೆ ಉಪ್ಪು ಹಾಕಿರೋದು. ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಹದದಲ್ಲಿ ರೆಡಿಯಾಗಿದೆ ಈರುಳ್ಳಿ ಗೊಜ್ಜು. ಹಾಗೆಯೇ ನಾನು ಇವತ್ತು ತಿಂಡಿಗೆ ಅಂತ ಚಪಾತಿನ ಮಾಡಿದ್ದೆ. ಚಪಾತಿ ಜೊತೆ ಈರುಳ್ಳಿ ಗೊಜ್ಜನ್ನ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಜಾಸ್ತಿ ಇಂಗ್ರೀಡಿಯೆಂಟ್ಗಳೇನೂ ಇಲ್ಲ, ಸೊ ಈಸಿಯಾಗಿ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತು ನಾಳೆ ನಾಳಿದ್ದು ಹಬ್ಬ ಇರೋದ್ರಿಂದ ಕಂಟೈನರ್ಗಳನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಬ್ಬ ಅಂದಮೇಲೆ ಹಬ್ಬದ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಕಂಟೈನರ್ಗಳನ್ನ ಚೆನ್ನಾಗಿ ವಾಶ್ ಮಾಡಿ ನೋಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ನೀಟಾಗಿ ಒಂದು ಬಟ್ಟೆಯಿಂದ ಎಲ್ಲನೂ ಒರೆಸಿ ಇವಾಗ ಜೋಡಿಸ್ಕೊಳ್ಬೇಕಾಗಿದೆ ಸೆಲ್ಫ್ಗೆ. ಈ ಹಬ್ಬ ಬಂತು ಅಂದರೆ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದ್ದೇ ಇರುತ್ತೆ. ಒಂದು ಕಡೆಯಿಂದ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿರುತ್ತೆ. ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಹೇಳಬಹುದು. ನಾನು ಅಡುಗೆ ಮನೆನೆಲ್ಲ ನೀಟಾಗಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು, ಕಂಟೈನರ್ಗಳನ್ನೆಲ್ಲ ವಾಶ್ ಮಾಡಿಕೊಂಡು, ಗೋಡೆಗಳನ್ನೆಲ್ಲ ಅಂದರೆ ಟೈಲ್ಸ್ ಗೋಡೆಗಳಿರುತ್ತೆ ನೋಡಿ, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಹಬ್ಬ ಕೆಲಸ ಅಂತೂ ಸಾಕಾಗೋಯ್ತು. ಸೊ ನೋಡಿ ಒಂದು ಕಡೆಯಿಂದ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗಡೆ ರ್ಯಾಕಲ್ಲಿ ಕಂಟೈನರ್ಗಳನ್ನ ಜೋಡಿಸ್ಕೊಂಡಿದ್ದೀನಿ. ಸೊ ಹಾಗೆಯೇ ಸ್ಟೀಲ್ ಬಾಕ್ಸ್ಗಳನ್ನ ಮೇಲ್ಗಡೆ ಜೋಡಿಸ್ಕೊಂಡಿದ್ದೀನಿ, ಅದನ್ನು ಕೂಡ ವಾಶ್ ಮಾಡಿ ಜೋಡಿಸ್ಕೊಂಡೆ. ಹಾಗೆಯೇ ಉಪ್ಪಿನ ಜಾಡಿ ಹಾಗೆ ಹುಣಸೆ ಹಣ್ಣಿನ ಜಾಡಿನ ಕೂಡ ನೀಟಾಗಿ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ವಾರಕ್ಕೆ 2 ಸಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಅಂದರೆ ಸೋಮವಾರ ಶುಕ್ರವಾರ ಬರುತ್ತೆ ಅಲ್ವಾ, ಆವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಲ್ವ, ಆವಾಗಲೂ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಅಂದರೆ ಹಬ್ಬಕ್ಕೆ ಅಂದರೆ ಸ್ವಲ್ಪ ಡೀಪ್ ಕ್ಲೀನ್ ಇರುತ್ತೆ. ಅಂದರೆ ಟೈಲ್ಸ್ಗಳು ಗೋಡೆಗಳೆಲ್ಲ ನೀಟಾಗಿ ಎಲ್ಲನೂ ಒರೆಸ್ಬೇಕಾಗಿರುತ್ತೆ ಅಲ್ವಾ, ಡೀಪ್ ಕ್ಲೀನ್ ಅಂತಲೇ ಹೇಳ್ಬಹುದು ಹಬ್ಬಕ್ಕೆ. ಸೊ ಆ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಈ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷನೇ ಅಂತ ಹೇಳ್ಬಹುದು. ಸೊ ತುಂಬಾ ಸ್ಪೆಷಲ್ ಈ ಹಬ್ಬ ನಮಗೆ. ಸೊ ಹೊಸ ಬಟ್ಟೆಗಳನ್ನ ಹಾಕ್ಕೊಳ್ಳೋದು, ಹಾಗೆಯೇ ಹೊಸ ವರ್ಷಕ್ಕೆ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಎಂಜಾಯ್ ಮಾಡೋ ಥರ ಇರುತ್ತೆ. ಹಾಗೆಯೇ ದೇವ್ರ ಪೂಜೆ ಎಲ್ಲ ಇರುತ್ತೆ ಅಲ್ವಾ. ಸೊ ತುಂಬ ಚೆನ್ನಾಗಿರುತ್ತೆ ಯುಗಾದಿ ಹಬ್ಬ. ಹಾಗೆಯೇ ಬೇವು ಬೆಲ್ಲ ಎಲ್ಲ ತಿಂದು ಯುಗಾದಿ ಹಬ್ಬಕ್ಕೆ ಅಂದರೆ ನಮ್ಮ ಜೀವನದಲ್ಲಿ ಸಿಹಿ ಕಹಿ ಎರಡೂ ಇರಬೇಕು, ವರ್ಷ ಪೂರ್ತಿ ಸಿಹಿ ಕಹಿ ಎರಡೂ ಇರಬೇಕು ಅಂತ ಹೇಳಿ ನಾವು ಬೇವು ಬೆಲ್ಲ ಕೂಡ ತಿಂತಿರ್ತೀವಿ. ಹಾಗೆಯೇ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೇನ. ಹಾಗೆಯೇ ಪಿಲ್ಲೋ ಕವರು ಎಲ್ಲ ವಾಶ್ ಮಾಡಿ ಒಣಗಕ್ಕೆ ಇಟ್ಟಿದ್ದೆ, ಅದನ್ನು ಸಹ ಎತ್ಕೊಳ್ಬೇಕು ಇವಾಗ. ನೋಡಿ ಒಂದು ಕಡೆಯಿಂದ ಸೊ ಬೆಡ್ಶೀಟ್ಗಳಂತೆ, ಹಾಗೆಯೇ ಡೈನಿಂಗ್ ಟೇಬಲ್ ಕವರ್ ಅಂತೆ, ಸೋಫಾ ಕವರ್ ಅಂತೆ ಎಲ್ಲನೂ ಕೂಡ ವಾಶ್ ಮಾಡಿಕೊಂಡು ನಾವು ಈ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ತೀವಿ. ಹಾಗೆಯೇ ನೋಡಿ ಸುತ್ತಮುತ್ತ ಈ ಥರ ವಾತಾವರಣ ಇದೆ. ನಾಳೆ ಕೂಡ ಕ್ಲೀನಿಂಗ್ ಕೆಲಸ ಇರುತ್ತೆ. ನಾಳಿದ್ದು ಹಬ್ಬ ಇರೋದು. ಇದು ನಿನ್ನೆ ಲಗ್ನ ನಾನು ಶೇರ್ ಮಾಡ್ತಾ ಇರೋದು. ನೋಡಿ ವಾತಾವರಣ ಯಾವ ಥರ ಇದೆ ಅಂತ. ಸೊ ಬೆಳಗ್ಗೆಯಿಂದ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ 5:30 5:45 ಹತ್ತತ್ರ ಆಗಿಬಿಟ್ಟಿತ್ತು ಟೈಮು. ಸೊ ಹಾಗೆಯೇ ನೋಡಿದ್ರಲ್ಲ ನನ್ನ ಈ ಒಂದು ವ್ಲಾಗನ್ನು. ಹೇಗನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.